ರಿಪೋರ್ಟ್ನಲ್ಲಿ ಹೇಳ್ತಾರೆ 1676ರಿಂದ 1677 ಮಧ್ಯದಲ್ಲಿ ಮಂದಿರದ ಅವಶೇಷಗಳ ಮೇಲೆ ಈ ಮಸೀದಿಯನ್ನು ಕಟ್ಟಲಾಗಿದೆ. ಮಸೀದಿ ಅಂತ ಹೇಳೋದಿಲ್ಲ ಅವರು, ದಿಸ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ, ಈ ಕಟ್ಟಡ. ನನ್ನ ಪ್ರಶ್ನೆ ಇಷ್ಟು ಹೇಳೋದಕ್ಕೆ ASI ಬರಬೇಕಾಗಿತ್ತ? ನೀವು ಸುಮ್ಮನೆ ಗೂಗಲ್ ಮಾಡಿ, ಫೋಟೋ ತೆಗೆದು ನೋಡಿದ್ರೆ ಗೊತ್ತಾಗತ್ತಪ್ಪ, ಗೊತ್ತಾಗತ್ತೆ. ನಂದು ಯಾವಾಗಲಿಂದ ಒಂದು ವಾದ ಇದೆ, ಭಾರತದ ಇತಿಹಾಸದಲ್ಲಿ ಹಿಂಗಿಂಗೆ ನಡೆದಿತ್ತು ಅಂತ. ಇವತ್ತಿನ ತಲೆಮಾರಿಗೆ ಹೇಳ್ಕೊಂಡು ಬಂದಿದ್ದರೆ ಇದನ್ನು ನೋಡಿ ಯಾರಿಗೂ ಆಘಾತನೂ ಆಗ್ತಿರಲಿಲ್ಲ, ಯಾರಿಗೂ ಶಾಕು ಆಗ್ತಿರಲಿಲ್ಲ. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಓದ್ತೀವಲ್ಲ ನಾವು, ಔರಂಗಜೇಬ ಅನ್ನುವಂಥ ಆಕ್ರಾಂತ ದುಷ್ಟ ದುರುಳ ಒಬ್ಬ ಇದ್ದ ಈ ದೇಶದಲ್ಲಿ. ಅವನು ಹಿಂದೂ ದೇವಾಲಯಗಳನ್ನು ಒಡೆದಿದ್ದಂತೆ, ಅದರ ಮೇಲೆ ಮಸೀದಿ ಕಟ್ಟಿದ್ದಂತೆ. ಇದನ್ನು ಓದುವಾಗ ಮುಸ್ಲಿಮರಿಗೆ ಹರ್ಟು ಆಗಬೇಕಾಗಿಲ್ಲ, ಹಿಂದೂಗಳಿಗೂ ಹರ್ಟ್ ಆಗಬೇಕಾಗಿಲ್ಲ. ಇತಿಹಾಸದಲ್ಲಿ ಏನೋ ನಡೆದೋಗಿದೆ ರೀ, ಅದಕ್ಕೇನು ಮಾಡೋಕ್ಕಾಗತ್ತೆ? ಹಾಗಾಗಲಿಲ್ಲ ಇಲ್ಲಿ. ನೀವು ಪಠ್ಯಪುಸ್ತಕದಲ್ಲಿ ಭಾರತದ ವಾಸ್ತುಶಿಲ್ಪಕ್ಕೆ ಔರಂಗಜೇಬನ ಕೊಡುಗೆಗಳು ಅಂತ ಓದಿಸಿ, ಪಠ್ಯಪುಸ್ತಕದಲ್ಲಿ ಹಂಗೆ ಓದಿಸ್ತೀರಿ ಟೆಕ್ಸ್ಟ್ ಬುಕ್ನಲ್ಲಿ, ಅವಾಗ ASIನವ್ರು ಬಂದು ಸರ್ವೆ ಮಾಡಿದ್ರೆ ಇಂಥ ವಿಷಯ ಬರ್ತಾವೆ ಹೊರಗೆ. ಮೇಕಿಂಗ್ ಪೀಸ್ ವಿತ್ ಹಿಸ್ಟ್ರಿ ಅಂತಾರೆ. ಇತಿಹಾಸದ ಜೊತೆಗೆ ನಮಗೊಂದು ಅನುಸಂಧಾನ ಇರಬೇಕು. ನಮ್ಮ ಇತಿಹಾಸದಲ್ಲಿ ಹಿಂಗಾಗಿತ್ತಪ್ಪ, ಭವಿಷ್ಯದಲ್ಲಿ ಮತ್ತೆ ಆಗದೇ ಇರೋಂಗೆ ಏನು ಮಾಡಬೇಕು, ಎಚ್ಚರಿಕೆಯಿಂದ ಇರೋಣ. ಇದಂ ಮಿಥಂ, ಹಿಂಗೆ ನಡೆದಿತ್ತು ಇತಿಹಾಸದಲ್ಲಿ. ಇತಿಹಾಸ ಅಂದ್ರೇನು? ಇತಿಹಾಸ್, ಹೀಗೆ ಇತ್ತು ಹೇಳಿದ್ರಾಗ್ತಿತ್ತು. ಈಗ ನೋಡಿ, ಇದು ಶಾಕ್ ಮೇಲೆ ಶಾಕು ಅಂತಿದ್ದಾರೆ ಎಲ್ಲರೂ. ಹಾಂ, ಇಷ್ಟೆಲ್ಲ ಇದೆ ಒಳಗೆ, ಇಷ್ಟೆಲ್ಲ ಇದೆ ಒಳಗೆ ಅಂತ. ಔರಂಗಜೇಬ ದುರುಳನಾಗಿದ್ದ, ದುಷ್ಟನಾಗಿದ್ದ, ಇಂತಿಂಥ ಕಡೆ ಇಷ್ಟು ದೇವಾಲಯಗಳನ್ನು ಒಡೆಸ್ದ ಅಂತ ಹೇಳಿಬಿಟ್ಟಿದ್ರೆ ASIನವ್ರು ಯಾಕೆ ಹೋಗಬೇಕು? ಯಾಕೆ ಹೋಗಬೇಕಾದ ಪರಿಸ್ಥಿತಿ ಬರ್ತಿತ್ತಾ? ಸೋಮನಾಥ ದೇವಸ್ಥಾನ 1951ರಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರು ಅಲ್ಲಿ ದೇವಸ್ಥಾನದ ಮರು ನಿರ್ಮಾಣವನ್ನು ಶುರು ಮಾಡೋದು. ಅದರ ಮೇಲೆ 17 ಸಲ ದಾಳಿ ಮಾಡಲಾಗಿತ್ತು. ಮೊಹಮ್ಮದ್ ಘಜ್ನಿಯಿಂದ ಶುರು ಮಾಡ್ಕೊಂಡು 17 ಸಲ ಒಡೆದು ಹಾಕಿದ್ರು ಅದನ್ನು. ಆದರೆ ಅದರ ಮೇಲೆ ಮಸೀದಿ ಕಟ್ಟಿರಲಿಲ್ಲ, ಧ್ವಂಸ ಮಾಡಲಾಗಿತ್ತು ಅಷ್ಟೇ. ಅದರ ಪಳಿಯುಳಿಕೆಗಳಿದ್ದವು. ಏನೋ ಮತ್ತೆ ಕಟ್ತೀವಪ್ಪ ಅಂತ ಕಟ್ಟಿದ್ರು. ಆವಾಗಿನ ಪಾಲಿಟಿಕ್ಸ್ ಎಲ್ಲ ಮಾತಾಡೋದಿಲ್ಲ, ಈಗ ಬೇಡ ಅದು. ಅಯೋಧ್ಯೆ ಮೊನ್ನೆ ಲೋಕಾರ್ಪಣೆ ಆದಂಥ ರಾಮ ಮಂದಿರ, ಅಲ್ಲಿ ಮಸೀದಿ ಇತ್ತು, ಬಾಬ್ರಿ ಮಸೀದಿ ಅಂತ ಇತ್ತೀಚೆಗೆ ಕರೆಯೋಕ್ಕೆ ಶುರು ಮಾಡಿದ್ರು ಅದನ್ನು. ಈ ವಿವಾದ ಜೋರಾದಮೇಲೆ ಮಸ್ಜಿದ್ದೇ ಜನ್ಮಸ್ಥಾನ ಅದು. ಅದನ್ನು 1992ರ ಕರಸೇವೆಯಲ್ಲಿ ಒಡೆದಾಕಿದ್ರು. ಸೊ 2019ರಲ್ಲಿ ಜಡ್ಜ್ಮೆಂಟ್ ಬರುವಾಗ ಅಲ್ಲಿ ಕಟ್ಟಡ ಇರಲಿಲ್ಲ. ಇದು ಹಿಂದೂಗಳಿಗೆ ಕೊಡಿ, ಅಲ್ಲಿ ಕಟ್ಟಕ್ಕೆ ಶುರು ಮಾಡಿ ಅಂತ. ಇಲ್ಲಿ ಹಂಗಲ್ಲ, ಇಲ್ಲಿ ಆ್ಯಕ್ಟಿವ್ ಮಸೀದಿ ಇದೆ, ಜ್ಞಾನವ್ಯಾಪಿ ಮಸೀದಿ, ರೆಗ್ಯುಲರ್ ಪ್ರೇಯರ್ ಆಗ್ತಾವಲ್ಲಿ. ಈಗ ಹಿಂದೂ ಕಕ್ಷಿದಾರ ಕೇಸ್ ಗೆಲ್ಲಬಹುದು, ಗೆದ್ದರು ಅಂತಲೇ ಇಟ್ಕೊಳ್ಳಿ. ಇದು ದೇವಸ್ಥಾನನೇ ಆಗಿತ್ತಲ್ಲ ಅಂತ. ಏನು ಮಾಡುತ್ತೆ ನ್ಯಾಯಾಲಯ? ಜಡ್ಜ್ಮೆಂಟ್ ಏನು ಏನಾಗುತ್ತೋ ಏನಪ್ಪ, ಆಶ್ಚರ್ಯ ಇದೆ ಇದೊಂದು. ಅಯೋಧ್ಯ, ಕಾಶಿ, ಮಥುರಾ ಅಂತ ಈ ಕಕ್ಷಿದಾರರು ಹೇಳೋದು.